ಹರಿ ಓಂ. ಗುರುಗಳೇ ನಮಸ್ತೆ. ನಾನೀಗ ನನ್ನ ಜೀವನದಲ್ಲಿ ನಿಮ್ಮ ಒಂದು ಪರಿಚಯ ಆದಮೇಲೆ ಎಷ್ಟರ ಮಟ್ಟಿಗಿನ ಒಂದು ಬದಲಾವಣೆ ಆಗಿದೆ ನನ್ನ ಮತ್ತು ನನ್ನ ಮಗಳ ಜೀವನದಲ್ಲಿ, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಎಷ್ಟೋ ವಿಚಾರಗಳು ಜನರಿಗೆ ಗೊತ್ತಿರೋದಿಲ್ಲ. ನಾನು ಕೂಡ ದರ್ಬಾ ಚಿಕಿತ್ಸೆ ಅಂತ ಒಂದು ಇದೆ, ಅದರಿಂದ ಡಿಸ್ಟೆಂಟ್ ಹೀಲಿಂಗ್ ಕೂಡ ಮಾಡಲಿಕ್ಕೆ ಆಗ್ತದೆ ಅಂತ ಆ ಒಂದು ವಿಚಾರ ಗೊತ್ತಾಗಿದ್ದು, ನಿಮ್ಮ ಒಂದು ಬಗ್ಗೆ ಗೊತ್ತಾಗಿದ್ದು ಇನ್ನೊಬ್ಬ ವ್ಯಕ್ತಿಯೊಬ್ಬರ ಮುಖಾಂತರ. ನಾನು ಆ ಹೆಸರನ್ನು ಕೇಳಿದ್ದೇ ಮೊಟ್ಟ ಮೊದಲು. ಬೇರೆ ಬೇರೆ ನಾವು ಚಿಕಿತ್ಸೆಗಳ ಬಗ್ಗೆ ಕೇಳ್ತೇವೆ, ರೇಖೆ ಚಿಕಿತ್ಸೆ ಅದು ಇದು ಅಂತ. ಈ ದರ್ಬಾ ಚಿಕಿತ್ಸೆ ಏನು ಅಂತ ನನಗೆ ಏನೂ ಗೊತ್ತಿರಲಿಲ್ಲ, ಕೇಳಿದ್ದೇ ಮೊದಲ ಬಾರಿ. ಏನೇ ಆಗಲಿ ಅಂತ ನನ್ನ ಮಗಳಿಗೊಂದು ಸಮಸ್ಯೆ ಇತ್ತು. ಏನು ಅಂತ ಹೇಳಿದರೆ, ಅವಳಿಗೆ ಕನಸಿನಲ್ಲಿ ಹಾವು ಬರುವಂಥದ್ದು. ಹಾವು ಬಂದು ಮೊದಲೆಲ್ಲ ಒಂದೊಂದೇ ಹಾವೆಲ್ಲ ಬಂದು ಮೈ ಮೇಲೆ ಬೀಳ್ತಾ ಇತ್ತು. ಅವಳಿಗೆ ಅದರಿಂದ 2 ಗಂಟೆಗೆ ಬೆಳಗಿನ ಜಾವ 1 ಗಂಟೆಗೆಲ್ಲ ಎಚ್ಚರ ಆಗೋದು. ಮತ್ತು ಆಫೀಸಿಗೆ ಹೋಗೋ ಒಂದು ಕೆಲಸ ಇರ್ಲಿಕ್ಕೆ ಹೋಗಿ ಆಫೀಸಿಗೆ ಹೋದರೂ ಕೂಡ ಅಲ್ಲಿ ಕಾನ್ಸಂಟ್ರೇಷನ್ ಲೆವೆಲ್ ಎಲ್ಲ ತುಂಬ ಕಡಿಮೆಯಾಗಿ ಕಷ್ಟ ಅವಳಿಗೆ ತುಂಬ ಆಗ್ತಾಯಿತ್ತು. ಹಾಗಾಗಿ ಆ ವ್ಯಕ್ತಿಯೊಬ್ಬರು ಹೇಳಿದರು, ಅಲ್ಲಿ ಅರುಣ್ ಭಟ್ರು ಅಂತ ಒಬ್ಬರು ಇದ್ದಾರೆ, ದರ್ಬಾ ಚಿಕಿತ್ಸೆ ತುಂಬ ಚೆನ್ನಾಗಿ ಮಾಡ್ತಾರೆ, ಯಾಕೆ ಅವರನ್ನ ಒಂದು ಫೋನ್ ಮುಖಾಂತರ ಒಂದು ಕಾಂಟ್ಯಾಕ್ಟ್ ಮಾಡು, ಹೋಗ್ಲಿಕ್ಕೆ ನಿನಗೆ ಆಗದೇ ಇರ್ಬೋದು ಅಂತ. ಮತ್ತು ನಾನು ಅವ್ರದ್ದು ಫೋನ್ ನಂಬರ್ ನಂಗೆ ಸಿಕ್ಕಿತು. ಫೋನ್ ಮಾಡಿ ಕೇಳಿದಾಗ, ನೀವೇನು ಆಲೋಚನೆ ಮಾಡೋದು ಬೇಡ, ಅದು ಅವಳಿಗೆ ಗುಣ ಆಗ್ತದೆ, ಹಾವೆಲ್ಲ ಬರೋದೆಲ್ಲ. ಅವಳಿಗಂದ್ರೆ ಯಾವ ಥರ ಆಯಿತು ಅಂದರೆ, ಕೊನೆಗೆ ತುಂಬ ತುಂಬ ಹಾವೆಲ್ಲ ಬಂದು ಬೀಳೋದು ಮೈ ಮೇಲೆ. ಅಷ್ಟು ಅವಳಿಗೆ ಹೆದರಿಕೆಯಾಗಿ ಅವಳು ಕೂತ್ಕೊಳ್ತಾ ಇದ್ಲು ಹಾಸಿಗೆ ಮೇಲೆ. ಕೊನೆಗೆ ಆಯಿತಾ, ನೀವು ಏನು ಆಲೋಚನೆ ಮಾಡೋದು ಬೇಡ, ನಾನು ದರ್ಬಾ ಚಿಕಿತ್ಸೆಯ ಮೂಲಕ ಡಿಸ್ಟೆಂಟ್ ಹೀಲಿಂಗ್ ಅವರಿಗೆ ಮಾಡ್ತೀನಿ ಅಂತ. ಆಯಿತು, ನನಗೆ ತುಂಬ ಖುಷಿ ಆಯಿತು. ಅದು ಮಾತ್ರ ಅಲ್ಲ, ಅದೇ ಸಮಯದಲ್ಲಿ ಅವ್ರು ಹೇಳಿದರು, ನೋಡಿ ನನಗೆ ಅನ್ನಿಸ್ತಾ ಇದೆ ನಿಮ್ಮ ಮಗಳು 10 ದಿವಸದ ಒಳಗೆ ಇನ್ನು ಅವಳು ಮೇಲಿಂದ ಕೆಳಗೆ ಬೀಳ್ತಾಳೆ ಅಂತ. ನನಗೆ ಅದನ್ನು ಕೇಳಿ ಮೊದಲೇ ಗಾಬರಿ ಆಯಿತು. ಮೊದಲೇ ಒಂದು ಹಾವಿನ ಸಮಸ್ಯೆ ಬೇರೆ, ಆಮೇಲೆ ಮೇಲಿನ ಕೆಳಗೆ ಬಿದ್ದರೆ ಅಂದರೆ ಈಗ ಟ್ರೆಕ್ಕಿಂಗೆಲ್ಲ ಹೋಗುವಂಥ ಒಂದು ಹವ್ಯಾಸ ಉಂಟಲ್ಲ ಈಗಿನ ಮಕ್ಕಳಿಗೆಲ್ಲ, ಯಂಗರ್ ಜನ್ರೇಷನಿಗೆ. ಇವಳು ಮೇಲಿಂದ ಕೆಳಗೆ ಬಿದ್ದರೆ ಮತ್ತೆ ಕಷ್ಟ ಅಂತ ತಾಯಂದ್ರಿಗಿರುವಂಥ ಸಾಮಾನ್ಯವಾದ ಒಂದು ಸಮಸ್ಯೆ ಆಲೋಚನೆ ಆಯಿತು. ಇಲ್ಲ ನೀವೇನು ಆಲೋಚನೆ ಮಾಡೋದು ಬೇಡ, 2-3 ಮೆಟ್ಲಿಂದ ಕೆಳಗೆ ಬೀಳ್ಬೋದಾ, ಒಂದು ಜಗಲಿಯಿಂದ ಕೆಳಗೆ ಬೀಳ್ಬೋದಾ ಅಷ್ಟೇ ಅಂದರು. ಆಯಿತಾ, ಅದನ್ನು ಕೂಡ ಮಗಳಿಗೆ ಹೇಳಿದೆ, ನೋಡು ಮಾರೈತಿ ಜಾಗ್ರತೆ, ಗುರುಗಳು ಹೇಳಿದ್ದಾರೆ ಹೆಜ್ಜೆ ಜಾಗ್ರತೆ ಮಾಡು ಅಂತ. ಅವಳು ಆಯಿತು ಅಂತ ಹೇಳಿದ್ಲು. ಹೇಳಿ ಒಂದು 3-4 ದಿನಕ್ಕೆ ಮತ್ತೆ ಫೋನ್ ಬಂತು, ಅಮ್ಮ ನಾನು ಮೊನ್ನೆ ಬಿದ್ದೆ ಅಂತ. ಅಯ್ಯೋ ಮಾರೈತಿ, ಹೇಗಾಯಿತು, ಎಂತಾಯಿತು? ಇಲ್ಲ, ಒಂದು 2-3 ಮೆಟ್ಲಿಂದ ಮಾಳಿಗೆ ಹತ್ಬೇಕಾದ್ರೆ ಕೆಳಗೆ ಬಿದ್ದೆ. ಹೌದು, ನೀನು ದಿನ ಹತ್ತುವ ಮಾಳಿಗೆ ಅಲ್ಲ, ನೀನು ಮತ್ತೆ ಬಿದ್ದದ್ದು ಹೇಗೆ? ಇಲ್ಲ, 3 ಮೆಟ್ಲು ಹತ್ತಲಿಕ್ಕೂ ಯಾರದ್ದು ಕಾಲಿಂಗ್ ಬೆಲ್ ಆಯಿತು, ಟರ್ನ್ ಆಗಿ ಬಿದ್ದೆ, ಪೆಟ್ಟು ಎಂತ ಆಗಲಿಲ್ಲ, ಭುಜಕ್ಕೆ ಸ್ವಲ್ಪ ಒಂದು ಸ್ಲೈಟಾಗಿ ನೋವಾದಾಗಾಯಿತು ಅಷ್ಟೇ ಅಂತ. ಹಾವಿನ ಕತೆ ಎಂತಾಯಿತು? ಹಾವೆಲ್ಲ ಯಾವುದೂ ಇಲ್ಲಮ್ಮ, ನನಗೀಗ ಮರ್ತೇ ಹೋಗಿದೆ ಅಂತ. ಅದೆಲ್ಲ ಆಗಿ ಆಮೇಲೆ ಸುಮಾರು ಈಗ ಒಂದು 8 ತಿಂಗಳ ಮೇಲೆ ಮತ್ತೆ ಪುನಃ ಕೇಳಿದೆ, ಹಾವೆಲ್ಲ ಕನಸಲ್ಲಿ ಬರ್ತಾ ಉಂಟಾ ಅಂತ. ಇಲ್ಲ ನನಗೀಗ ಅದೆಲ್ಲ ಮರ್ತೇ ಹೋಗಿದೆ, ಹಾವಂತ ಒಂದು ಉಂಟಂತಲೇ ಈಗ ನನಗೆ ಇದಿಲ್ಲ, ನೆನಪಿಲ್ಲ ಅಂತ. ಅಂದಮೇಲೆ ನಾವೀಗ ಲೆಕ್ಕ ಹಾಕ್ಬೋದು ದರ್ಬಾ ಚಿಕಿತ್ಸೆ ಒಂದು ಮಹತ್ವ ಎಂಥದ್ದು ಅಂತ. ಅದು ಆಮೇಲೆ ಮುಂದೆ ಆಗುವಂಥದ್ದು, ಅದು ಯಾವ ರೀತಿಯಲ್ಲಿ ಅವರಿಗೆ ಸಿದ್ಧಿಯಾಗಿದೋ ಅದು ಕಾಣುವಂಥದ್ದು, ಅದು ನಮ್ಗೆ ಅವರು ಫೋನ್ನಲ್ಲೇ ಸಿಂಪಲ್ಲಾಗಿ ಹೇಳುವಂಥದ್ದು, ಇದೆಲ್ಲ ಕೇಳಿದರೆ ಅಂದರೆ ಈ ಒಂದು ಯೂನಿವರ್ಸಲ್ಲಿ ಒಂದು ನಮ್ಮ ಒಂದು ನಾವೇನು ಕಣ್ಣಲ್ಲಿ ನೋಡ್ತೇವೆ, ವಿಜ್ಞಾನಕ್ಕೆ ಸಿಗದೇ ಇದ್ದಂಥ ವಸ್ತುಗಳು ಎಷ್ಟೋ ಇವೆ. ಆ ಒಂದು ಶಕ್ತಿಗಳು ನಮ್ಮ ಹತ್ತಿರ ಇರುವ ಎಷ್ಟೋ ವ್ಯಕ್ತಿಗಳ ಹತ್ತಿರ ಇದೆ ಅಂತ ನಮಗೆ ಗೊತ್ತಾಗುವಂಥದ್ದು. ಗುರುಗಳೇ, ನಿಮಗೆ ಇನ್ನೊಮ್ಮೆ ಪ್ರಣಾಮ ಮಾಡ್ತಾ, ಇನ್ನೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಾಮ್ ರಾಮ್.